ನಮಸ್ತೆ, ನಾನು ನಿಮ್ಮ ದಂತ ಮಿತ್ರ ಡಾಕ್ಟರ್ ಸಾತ್ವಿಕ್. ನಾವು ಇಂದಿನ ಸಂಚಿಕೆಯಲ್ಲಿ ಇಂಪಾರ್ಟೆನ್ಸ್ ಆಫ್ ಓರಲ್ ಹೆಲ್ತ್, ಬಾಯಿಯ ಆರೋಗ್ಯದ ಪ್ರಾಮುಖ್ಯತೆ ಮತ್ತು ಫಂಕ್ಷನ್ಸ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ ಟೀತ್ ಅಂದರೆ ಮನುಷ್ಯನಲ್ಲಿ ಇರುವಂಥ ವಿವಿಧ ತರಹದ ಹಲ್ಲಿನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಮನುಷ್ಯನಲ್ಲಿರುವ ಹಲ್ಲಿನ ಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಮೇಲೆ ಯಾವ್ಯಾವ ಹಲ್ಲು ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಬಂದ್ಬಿಟ್ಟು ವಯಸ್ಕರಲ್ಲಿ ಒಟ್ಟು 32 ಹಲ್ಲುಗಳು ಇರುತ್ತವೆ. 8 ಇನ್ಸೈಸರ್ಸ್ ಅಂದರೆ 8 ಬಾಚಿ ಹಲ್ಲು, 4 ಕೆನೈನ್ಸ್ 4 ಕೋರೆ ಹಲ್ಲು, 8 ಪ್ರಿಮೋಲಾರ್ಸ್ 8 ಮುಂದವಡೆ ಹಲ್ಲು, 12 ಮೋಲಾರ್ಸ್ ಅಂದರೆ 12 ದವಡೆ ಹಲ್ಲುಗಳು ಇರುತ್ತವೆ. ಮತ್ತು ಮಕ್ಕಳಲ್ಲಿ 8 ಇನ್ಸೈಸರ್ಸ್ ಅಂದರೆ 8 ಬಾಚಿ ಹಲ್ಲು, 4 ಕೆನೈನ್ಸ್ 4 ಕೋರೆ ಹಲ್ಲು, ಆಮೇಲೆ 8 ದವಡೆ ಹಲ್ಲು, 8 ಮೋಲಾರ್ಸ್ಗಳಿರುತ್ತವೆ. ಪಾರ್ಟ್ಸ್ ಆಫ್ ಟೀತ್, ಹಲ್ಲಿನ ಭಾಗಗಳು: ಎನಾಮಲ್, ಡೆಂಟಿನ್, ಪಲ್ಪ್ ಮತ್ತು ಸಿಮೆಂಟಮ್. ಎನಾಮಲ್ ಇದು ಹಲ್ಲಿನ ಹೊರಪದರ. ಇದು ಅತ್ಯಂತ ಗಟ್ಟಿಯಾದಂಥ ಭಾಗ. ಇದು ಕಲ್ಲಿನಷ್ಟು ಗಟ್ಟಿ. ಇದು ಕಲ್ಲಿನಷ್ಟು ಗಟ್ಟಿ ಅಂತ ಏಕೆ ಅಂತಿದ್ದೀನಿ ಅಂತ ಹೇಳಿದ್ರೆ, ಇದು 100% 100ಕ್ಕೆ 100ರಷ್ಟು ಲವಣಾಂಶಗಳಿಂದ ಕೂಡಿರುತ್ತೆ. ಫುಲ್ ಮಿನರಲೈಸೇಷನ್ ಆಗಿರುತ್ತೆ. ಇದರಲ್ಲಿ ಇರುವಂತಹ ಮಿನರಲ್ ಹೈಡ್ರಾಕ್ಸಿ ಹೆಪಟೈಟ್ ಕ್ರಿಸ್ಟಲ್ಸ್ ಅಂತ. ಇದರಲ್ಲಿ ನರ ಸಂಯೋಜನೆ ಇರುವುದಿಲ್ಲ. ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಮಾಡುವಂತಹ ಆಸಿಡ್ ಈ ಎನಾಮಲ್ ಅನ್ನು ಕರಗಿಸುತ್ತದೆ. ಮತ್ತು ನಾವು ತಿನ್ನುವಂತಹ ಆಹಾರದಲ್ಲಿ ಆಸಿಡ್ ಅಂಶ, ಪೆಪ್ಸಿ, ಕೋಕಾ-ಕೋಲಾ ಅಂತವೆಲ್ಲ ಎನಾಮಲ್ನ ಕರಗಿಸುತ್ತಾ ಹೋಗುತ್ತೆ. ಡೆಂಟಿನ್ ಇದು ಎನಾಮಲ್ ಮತ್ತೆ ಪಲ್ಪ್ ಮಧ್ಯೆ ಇರುವಂತಹ ಭಾಗ. ಈ ಡೆಂಟಿನ್ 70% ಮಿನರಲೇಷನ್ ಆಗಿರುತ್ತೆ, ಅಂದ್ರೆ 70% ಲವಣಾಂಶಗಳಿಂದ ಕೂಡಿರುತ್ತದೆ. ಮತ್ತು ಇನ್ನು 30% ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಹಾಗಾಗಿ ಇದರಲ್ಲಿ ನರ ಸಂಯೋಜನೆ ಇರುತ್ತೆ. ನಾವು ಹಲ್ಲು ಚುಳ್ಳು ಅನ್ನೋದು ಸೆನ್ಸಿಟಿವಿಟಿ ಅಂತ ಏನಂತೀವಿ, ಇದು ಡೆಂಟಿನ್ ಅಲ್ಲಿ ತೊಂದರೆ ಆದಾಗ ಮಾತ್ರ ನಮಗೆ ಹಲ್ಲು ಚುಳ್ಳು ಅನ್ನಬಹುದು ಸೆನ್ಸಿಟಿವಿಟಿ ಅಂತ ತೊಂದರೆಗಳು ಕಂಡು ಬರಬಹುದು. ಪಲ್ಪ್ ಇದು ಹಲ್ಲಿನ ಅತ್ಯಂತ ಮೃದುವಾದ ಭಾಗ. ಇದರಲ್ಲಿ ನರಮಂಡಲಗಳು ಮತ್ತೆ ರಕ್ತ ಸಂಯೋಜನೆ ಇರುತ್ತದೆ. ಇದು ಹಲ್ಲಿನ ಬೇರಿನಿಂದ ಹಿಡಿದು ಹಲ್ಲಿನ ತುದಿಯ ತನಕ ಇದು ಹರಡಲ್ಪಟ್ಟಿರುತ್ತದೆ. ಇದು ಹಲ್ಲಿಗೆ ಬೇಕಾದಂಥ ಪೋಷಕಾಂಶಗಳು ಒದಗಿಸುತ್ತದೆ. ಆಮೇಲೆ ಹಲ್ಲಿನಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದ್ರೆ ಹಲ್ಲಿಗೆ ಅಟ್ಯಾಕ್ ಆಗುವಂಥ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತದೆ. ಹಲ್ಲಿನಲ್ಲಿ ಪಲ್ಪ್ ಇನ್ಫೆಕ್ಷನ್ ಆಗಿ ಪಲ್ಪ್ ನರಮಂಡಲಗಳು ಎಲ್ಲ ಚೆದರಿ ಹೋಗಿ ಹಾಳಾಗಿ ಹೋದ್ವು ಅಂದ್ರೆ ನಮ್ಮ ಹಲ್ಲನ್ನ ನಾನ್ ವೈಟಲ್ ಅಂದ್ರೆ ಹಲ್ಲು ಜೀವಂತವಾಗಿಲ್ಲ ಅಂತ ನಾವು ಪರಿಗಣಿಸುತ್ತೇವೆ. ಪಲ್ಪ್ ಹಾಳಾದ್ರೆ ಮಾತ್ರ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಸಂಭವ್ಯ. ಸಿಮೆಂಟಮ್ ಇದು ಹಲ್ಲಿನ ಬೇರಿನ ಭಾಗದಲ್ಲಿ ಇರುತ್ತದೆ. ಇದು ಸರಿಸುಮಾರು ಮೂಳೆಯಷ್ಟು ಗಟ್ಟಿಯಾಗಿ ಇರುತ್ತದೆ. ಸಿಮೆಂಟಮ್ ಮತ್ತು ಮೂಳೆ ಮಧ್ಯೆ PDL ಪೆರಿಯೋಡಾಂಟಲ್ ಲಿಗಮೆಂಟ್ ಅಂತ ಇರುತ್ತದೆ. ಇದು ಹಲ್ಲು ಮತ್ತೆ ಮೂಳೆ ಮಧ್ಯೆ ಶಾಕ್ ಅಬ್ಸರ್ವರ್ ರೀತಿ ಕೆಲಸ ನಿರ್ವಹಿಸುತ್ತದೆ.